ಎಚ್.ಡಿ. ಕುಮಾರಸ್ವಾಮಿ ಯುದ್ಧ ಸಮರಕ್ಕೆ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಯುದ್ಧ ಸಾರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಯುದ್ಧ ಅಂತ ಹೇಳಿದ್ರೆ ಏನು ಬಂದೂಕು ಹಿಡಿದು ಮಾಡ್ತಾರಾ ಅಂತ ಹೇಳಿ ಇಲ್ಲಿ ಪರಮೇಶ್ವರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ವಾರ್ ಬಗ್ಗೆ ಜನರೇ ತೀರ್ಮಾನ ಮಾಡಬೇಕು. ಎಚ್.ಡಿ. ಕುಮಾರಸ್ವಾಮಿ ಯುದ್ಧ ಸಮರಕ್ಕೆ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಆದರೆ ಯುದ್ಧ ಮಾಡ್ತೇನೆ ಅಂದ್ರೆ ಜನರು ಅದನ್ನ ಗಮನಿಸ್ತಾರೆ. ದಾಖಲೆ ಬಿಡುಗಡೆ ಮಾಡಲಿ, ಆಮೇಲೆ ಉತ್ತರವನ್ನ ಕೊಡ್ತೇವೆ. ಕೇಂದ್ರ ಸಚಿವರಿದ್ದಾರೆ, ದೊಡ್ಡ ಖಾತೆ ಅವರ ಬಳಿ ಇದೆ. ರಾಜ್ಯ ಸರ್ಕಾರಕ್ಕೆ ಅದೇನು ಸಲಹೆ ಕೊಡ್ತಾರೆ ಅಂತ ನೋಡೋಣ ಅನ್ನೋದಾಗಿ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕೇಂದ್ರದ ಸಚಿವರಿದ್ದಾರೆ, ಅತ್ಯಂತ ಒಳ್ಳೆ ದೊಡ್ಡ ಖಾತೆನೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ, ಸಲಹೆ ಬಂದಾಗ ತಗೊಳ್ಳೋಣ. ನೋಡ್ರಿ, ಈ ರಾಜಕೀಯದಲ್ಲಿ ಯುದ್ಧ ಅಂದರೆ ಏನು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡ್ತಾರೆ? ಯುದ್ಧ ಅಂದರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊತೀವಿ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ, ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನೋ ಹೇಳಿದ್ದಾರೆ. ಅವರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ಅಲ್ಲ ಸರ್, ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆಗುವಂಥ ಅನುಕೂಲಗಳನ್ನು ಮಾಡಿಸೋದು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ ಅಂದರೆ ಅದು ಏನು ಸರ್? ಅದನ್ನು ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ ಗಮನಿಸ್ತಾರೆ, ಅದನ್ನು ತೀರ್ಮಾನ ಮಾಡಬೇಕು. ಅವರು ಕೇಂದ್ರದ ಸಚಿವರಿದ್ದಾರೆ, ಅತ್ಯಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.